ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾಯಿ ಮಾತು ಕೇಳಿ ಮಗು, ಇಲ್ಲಿರುವ ಬೇವಿನ ಎಲೆ ಬೆಲ್ಲ ತಗೊಳ್ಳಿ, ಇದು ಯುಗಾದಿಗೆ ನಿನ್ನ ಸಾಯಿ ಕೊಡ್ತಿರುವ ಶುಭವಾರ್ತೆ ಅಂತ ಒಂದು ಸಂದೇಶವನ್ನು, ಬರೋ ಯುಗಾದಿ ಹಬ್ಬಕ್ಕೆ ನಮಗೆ ಒಳ್ಳೆಯ ಸಂದೇಶವನ್ನು ಸಾಯಿಯಪ್ಪ ನಮಗೋಸ್ಕರ ತಂದಿದ್ದಾರೆ. ಈಗ ಬರ್ತಾ ಇರುವಂಥ ವರ್ಷ ನಮಗೆ ಬಹಳ ಒಳ್ಳೆಯದಾಗತ್ತೆ. ಜೀವನದಲ್ಲಿ ಏನೇನು ಕಷ್ಟಗಳು ಆಟಂಕಗಳು ನಡೀತಾ ಇದೆಯೋ, ಈಗ ನಾವು ಏನು ಕಷ್ಟಗಳನ್ನು ಅನುಭವಿಸುತ್ತಾ ಇದೀವೋ ಅದೆಲ್ಲ ಕೂಡ ಶಾಶ್ವತವಾಗಿ ದೂರ ಆಗುತ್ತದೆ. ಯಾಕಂದರೆ ಇನ್ನೊಂದು 2 ದಿನಗಳು ನಾವು ಈ ಕಷ್ಟಗಳನ್ನು ಅನುಭವಿಸಿದ್ರೆ ಸಾಕು ಜೀವನದಲ್ಲಿ. ಮತ್ತೆ ಈ ವರ್ಷ ಫುಲ್ ನಮಗೆ ಒಳ್ಳೆಯ ಸಂತೋಷ ಕಾಲ ಬರುತ್ತೆ. ಈಗ ಬರ್ತಾ ಇರೋದು ವಿಶ್ವಾವಸು ನಾಮ ವರ್ಷ. ಈ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ಕಷ್ಟಗಳು ಕೂಡ ಶಾಶ್ವತವಾಗಿ ದೂರ ಆಗುತ್ತೆ. ಈಗ ಏನು ಕಷ್ಟಗಳು ಅನುಭವಿಸುತ್ತಿದ್ದೀರೋ ಅದೆಲ್ಲ ಕೂಡ ನಿಮ್ಮ ಜೀವನದಲ್ಲಿ ಒಂದು ಪರೀಕ್ಷೆ ಅಂತ ಅನ್ಕೊಳ್ಳಿ. ಈಗ ಬರ್ತಾ ಇರೋ ವರ್ಷಕ್ಕೆ ನೀವು ಒಳ್ಳೆಯ ಸ್ಥಾಯಿಗೆ ಹೋಗ್ತೀರಾ. ಏನು ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪನೆ ಅಥವಾ ಒಂದು ಡ್ರೀಮ್ ಇಟ್ಕೊಂಡು ನೀವು ಈ ವರ್ಷ ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ದೀರೋ ಅದೆಲ್ಲ ಕೂಡ ಈಗ ದೂರ ಆಗಿ ನಿಮ್ಮ ಕನಸುಗಳು ನೆನಸಾಗೋ ಅವಕಾಶ ಸಾಯಿಯಪ್ಪ ಕೊಡ್ತಾ ಇದ್ದಾರೆ. ಮಗು, ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ. ನಾಳೆ ಅಮಾವಾಸ್ಯೆ. ಈ ಅಮಾವಾಸ್ಯೆ ಈ ವರ್ಷಕ್ಕೆ ಕೊನೆಯ ಅಮಾವಾಸ್ಯೆ. ಅದಕ್ಕೆ ಎಲ್ಲರೂ ಕೂಡ ಈ ಪರಿಹಾರವನ್ನು ಪ್ರಯತ್ನಿಸಿ. ಇದುವರೆಗೂ ಸಾಯಿಯಪ್ಪ ಮುಂದೆ ಏನು ಬೇಡ್ಕೊಂಡಿದ್ದೀರೋ, ನಿಮ್ಮ ಸಂಕಲ್ಪನೆ ಏನು ಇಟ್ಕೊಂಡು ಇಷ್ಟು ದಿನಗಳು ಸಾಯಿಯಪ್ಪ ಮುಂದೆ ಬೇಡ್ಕೊಂಡಿದ್ದೀರೋ ಅದೇನೂ ಆಗಿಲ್ಲ ಅಂತ ಚಿಂತೆ ಮಾಡ್ತಾ ಕೂತಿದ್ದೀರಾ. ಮತ್ತು ಒಳ್ಳೆಯ ಕಾಲ ಬರೋವಾಗ ಅದು ಯಾವ ಥರ ನಿಮ್ಮ ಜೀವನಕ್ಕೆ ಸಂತೋಷ ಕೊಡುತ್ತೆ ಅನ್ನೋದು ಇವತ್ತು ಸಾಯಿ ಸಂದೇಶ ಮೂಲಕ ನಿಮಗೆ ಗೊತ್ತಾಗತ್ತೆ. ಸಾಯಿ ಮಾತು ಯಾವಾಗಲೂ ತಪ್ಪಾಗಲ್ಲ. ಸಾಯಿನ ಯಾರು ನಂಬಿಕೊಂಡು ಸಾಯಿ ಮೇಲೆ ವಿಶ್ವಾಸ ಇಟ್ಕೊಂಡು ಸಾಯಿ ಹೇಳಿದ್ದೆಲ್ಲ ಮಾಡ್ತಾ ಇರ್ತಾರೋ, ಸಾಯಿ ಹೇಳಿದ್ದೆಲ್ಲ ಕೇಳುತ್ತಾ ಯಾರು ಅವರ ಜೀವನದಲ್ಲಿ ದಿನಚರ್ಯದಲ್ಲಿ ಆಚರಿಸುತ್ತಾ ಇರ್ತಾರೋ ಅವರ ಜೀವನ ಸಂತೋಷವಾಗಿ ಯಾವಾಗಲೂ ಅವರ ಕುಟುಂಬಿಕರ ಜೊತೆ ನಗುನಗುತ್ತಾ ಇರ್ತಾರೆ. ಈಗ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳು ಬೇಗ ನಿಮ್ಮ ಜೀವನದಲ್ಲಿ ಸಾಲ್ವ್ ಆಗಬೇಕು, ನಾವು ಅನ್ಕೊಂಡಿರೋದು ನೆರವೇರಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಖಂಡಿತ ನಾಳೆ ಅಮಾವಾಸ್ಯೆ ದಿನ, ಆಮೇಲೆ ನಾಡಿದ್ದು ಯುಗಾದಿ ಹಬ್ಬ ಅಲ್ವಾ, ಆವತ್ತಿನ ದಿನ ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನಿಸಿ. ಖಂಡಿತ ಆ ವರ್ಷ ಎಲ್ಲ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಏನು ಅನ್ಕೊಂತೀರೋ ಅದು ಆಗೋಕ್ಕೆ ಸಾಯಿಯಪ್ಪ ದಾರಿ ಕೊಡ್ತಾರೆ. ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು, ನಾವು ಕೂಡ ಸಂತೋಷವಾಗಿ ಎಲ್ಲರ ಜೊತೆ ನಗುನಗುತ್ತಾ ಇರಬೇಕು ಅಂದರೆ ತಪ್ಪದೆ ಸಾಯಿ ಮಾತು ಕೇಳಿ ನಂತರ ಆಚರಿಸಿ. ಖಂಡಿತ ನಿಮಗೆ ಒಳ್ಳೆಯದೇ ಆಗುತ್ತೆ. ನಾಳೆ ಅಮಾವಾಸ್ಯೆ ದಿನ ರಾತ್ರಿ ಮಲಗುವ ಮುನ್ನ ಈ ಚಿಕ್ಕ ಪರಿಹಾರವನ್ನು ಮಾಡಿ. ಒಂದು ರೆಡ್ ಕಲರ್ ಕ್ಲಾತ್ ತಗೋಬೇಕು. ಅದರಲ್ಲಿ ಸಾಯಿ ನಾಮಸ್ಮರಣೆ ಮಾಡ್ಕೊತ ಈ ಕೆಲಸವನ್ನು ಮಾಡಬೇಕು. ನಾಳೆ ಸಾಯಂಕಾಲ ದೀಪಾರಾಧನೆ ಮಾಡಿದ ನಂತರ ಈ ಸಂಕಲ್ಪವನ್ನು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದನ್ನು ಸಾಯಿಯಪ್ಪ ಮುಂದೆ ಹೇಳ್ಕೊತ ಆ ರೆಡ್ ಕಲರ್ ಕ್ಲಾತಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಸಾಯಿ ನಾಮಸ್ಮರಣೆ ಮಾಡ್ಕೊತಾ ಇರಬೇಕು. ಆಮೇಲೆ ಸಂಕಲ್ಪನೆ ಎರಡೂ ಇರಬೇಕು. ಯಾಕಂದರೆ ನೆಕ್ಸ್ಟ್ ಡೇ ಯುಗಾದಿ ಹಬ್ಬ ಅಲ್ವಾ, ಈ ವರ್ಷಕ್ಕೆ ಕೊನೆಯ ಅಮಾವಾಸ್ಯೆ. ಅದಕ್ಕೆ ನೀವೇನೇ ಅಂದ್ಕೊಂಡ್ರೂ ಕೂಡ ಒಳ್ಳೆಯದು ಆಗಬೇಕು, ಆಗುತ್ತೆ ಕೂಡ. ಯಾಕಂದರೆ ವಿಶ್ವಾವಸು ನಾಮ ವರ್ಷ ಬಹಳ ಒಳ್ಳೆಯದಾಗುತ್ತೆ. ನಿಮ್ಮ ಜೀವನದಲ್ಲಿ ಇರೋ ರೋಗಗಳು ಕಷ್ಟಗಳು ಏನೇ ಸಮಸ್ಯೆಗಳಿದ್ದರೂ ಕೂಡ ದೂರ ಆಗಬೇಕು ಅಂತ ಈ ಸಂಕಲ್ಪನೆ ಮಾಡ್ಕೊತ ನೀವು ಮನೆಯಲ್ಲಿ ಮಾಡಬೇಕು. ಅದರಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಎಲ್ಲ ಹಾಕಿದ ನಂತರ ಒಂದು ಹೂವು ಇಡಬೇಕು, ಆಮೇಲೆ ಒಂದು ಕಾಯಿನ್ ಇಡಬೇಕು, ಆಮೇಲೆ ಒಂದು ನಿಂಬೆಹಣ್ಣು ಇಡಬೇಕು. ಇದೆಲ್ಲ ಮಾಡಿದ ನಂತರ ಒಂದು ಗಂಟು ಹಾಕಬೇಕು. ಗಂಟು ಹಾಕಿಬಿಟ್ಟು ನಿಮ್ಮ ಮನೆ ಬಾಗಿಲು ಮೇನ್ ಡೋರ್ ಇರುತ್ತಲ್ವ, ಅಲ್ಲಿ ಒಂದು ಲೆಫ್ಟ್, ನೀವು ಆಚೆ ಹೋಗ್ಬಿಟ್ಟು ನಿಂತ್ಕೊಂಡಿದ್ದ ನಂತರ ಲೆಫ್ಟ್ ಸೈಡ್ ಅದನ್ನು ಕಟ್ಟಬೇಕು. ಈ ಥರ ಕಟ್ಟಿ ಸಂಕಲ್ಪನೆ ಮಾಡ್ಕೊಳ್ಳಿ. ಆಮೇಲೆ ಬಂದು ಮನೆ ಒಳಗೆ ಸಾಯಿಯಪ್ಪ ಮುಂದೆ ಕೂತ್ಕೊಂಡು ಸಾಯಿ ಮುಂದೆ ನಿಮ್ಮ ಸಂಕಲ್ಪನೆ ಹೇಳ್ಕೊಂಡಿದ ನಂತರ
ಒಂದು ವೈಟ್ ಪೇಪರ್ ತಗೊಳ್ಳಿ, ಅದರಲ್ಲಿ ನಿಮ್ಮ ಸಂಕಲ್ಪನೆ ಬರ್ಕೊಳ್ಳಿ. ಮೊದಲು ಸಾಯಿ ನಾಮಸ್ಮರಣೆ ಮಾಡ್ಕೊತ ಓಂ ಸಾಯಿರಾಮ್ ಅಂತ ಬರೆದು ನಂತರ ನಿಮ್ಮ ಸಂಕಲ್ಪನೆ ಅದರಲ್ಲಿ ಬರಿಬೇಕು. ಆಮೇಲೆ ಅದನ್ನು ಮಡಚಿಟ್ಬಿಟ್ಟು ಸಾಯಿ ಪಾದಗಳ ಮುಂದೆ ಇಡಬೇಕು. ಇದು ಇಟ್ಟು ₹1 ಅಥವಾ ₹2 ಕಾಯಿನನ್ನು ಇಟ್ಟು ಸಾಯಿಯಪ್ಪ ಮುಂದೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಇಡಬೇಕು, ಅಥವಾ ಸ್ವೀಟ್ಸ್ ಆದರೂ ಪರವಾಗಿಲ್ಲ. ಈ ಥರ ಇಟ್ಟಿದ ನಂತರ ಆ ಪೇಪರ್ನ ಅಲ್ಲೇ ಇಟ್ಟು ಸಾಯಿ ನಾಮಸ್ಮರಣೆ ಮಾಡಬೇಕು. ಒಂದು ಶ್ಲೋಕವನ್ನು ತಗೊಂಡು 108 ಬಾರಿ ಹೇಳ್ಕೋಬೋದು, ಅಥವಾ ಸಾಯಿ ಸಚ್ಚರಿತ್ರನ ಓದ್ಬೋದು, ಅಥವಾ ಸಾಯಿ ಶತನಾಮಾವಳಿ ಓದ್ಬೋದು. ಇದು ಯಾವುದಾದ್ರೂ ಪರವಾಗಿಲ್ಲ, ಒಂದು ಪ್ರಯತ್ನ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಇದೆಲ್ಲ ಮಾಡಿದ ನಂತರ, ಆ ಸಂಕಲ್ಪನೆ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಡೇ ಯುಗಾದಿ ಹಬ್ಬದ ದಿನ ಆ ಪೇಪರ್ನ ಎಲ್ಲಾದರೂ ಒಂದು ಸೀಕ್ರೆಟ್ ಆಗಿ ಬಚ್ಚಿಡಬೇಕು. ಸಾಯಿ ನಾಮಸ್ಮರಣೆ ಮಾಡ್ಕೊತ ಮಾಡಬೇಕು. ಸಾಯಿ ಹೆಸರು ಅದರಲ್ಲಿ ಇರುತ್ತಲ್ವ, ಅದಕ್ಕೆ ಒಳ್ಳೆಯ ಜಾಗದಲ್ಲಿ ಇಡಬೇಕು. ಅದರಲ್ಲಿ ಅದ್ರ ಜೊತೆಗೆ ಕಾಯಿನ್ ಕೂಡ ಇಡಬೇಕು. ನೀವು ಸಾಯಿಯಪ್ಪ ಮುಂದೆ ಕಾಯಿನ್ ಇಟ್ಟಿರ್ತೀರಲ್ಲ, ಅದನ್ನು ಕೂಡ ನೀವು ಆ ಪೇಪರ್ ಜೊತೆ ಇಟ್ಟು ಸೀಕ್ರೆಟ್ ಆಗಿ ಇಡಬೇಕು. ಆ ಥರ ಇಟ್ಟರೆ ಬೇಗ ನೀವು ಅಂದ್ಕೊಂಡಿರೋದು ನೆರವೇರುತ್ತೆ. ಆಮೇಲೆ ನೀವು ಮಾಡಿರೋದು ಕೂಡ ಯಾರಿಗೂ ಹೇಳಕ್ಕೆ ಹೋಗಬೇಡಿ, ನಿಮ್ಮ ಮನಸ್ಸಿನಲ್ಲಿದ್ದರೆ ಸಾಕು. ಮತ್ತು ಇದೆಲ್ಲ ಮಾಡಿದ ನಂತರ ಯುಗಾದಿ ಹಬ್ಬದ ದಿನ ನೀವೇನು ಮಾಡಬೇಕು ಅಂದರೆ, ಪ್ರತಿ ವರ್ಷ ನೀವು ಯುಗಾದಿ ಹಬ್ಬ ಯಾವ ಥರ ಮಾಡ್ಕೊತೀರೋ ಅದೇ ಥರ ಮಾಡಿ. ಆದರೆ ಈ ವಿಶ್ವಾವಸುನಾಮ ವರ್ಷದಲ್ಲಿ ಮಾತ್ರ ನಿಮಗೆ ಒಳ್ಳೆಯದಾಗಬೇಕು. ನಾವು ಈ ವರ್ಷ ಎಲ್ಲ ಆರೋಗ್ಯವಾಗಿರಬೇಕು, ನಾವೇನು ಅಂದ್ಕೊಂಡಿದ್ದೀವೋ ಅದು ಖಂಡಿತ ನಮಗೆ ಆಗಬೇಕು ಅಂತ ನೀವು ಅಂದ್ಕೊಂಡ್ರೆ, ಅಂದರೆ ನಾವೇನೇ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಅದರಲ್ಲಿ ನಮಗೆ ಸಕ್ಸಸ್ ಸಿಗಬೇಕು ಅಂತ ನೀವು ಅಂದ್ಕೊಂಡ್ರೆ, ಇವಾಗ ಒಂದು ಜಾಬ್ಗೆ ಹೋಗ್ತಾ ಇದ್ದೀರಾ, ಆ ಜಾಬಲ್ಲಿ ನಮಗೆ ಸಕ್ಸಸ್ ಸಿಗಬೇಕು, ಆ ಥರ ನೀವು ಏನೇ ನೀವು ಟಚ್ ಮಾಡಿದ್ರೂ ಅದರಲ್ಲಿ ನಿಮಗೆ ರಿಸಲ್ಟ್ ಬರಬೇಕು, ಒಳ್ಳೆಯದಾಗಬೇಕು, ಆ ಥರ ನಿಮಗೆ ಆಗಬೇಕು, ಆ ವರ್ಷ ಎಲ್ಲ ನಾವು ಚೆನ್ನಾಗಿರಬೇಕು ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ನೀವು ಯುಗಾದಿ ಹಬ್ಬದ ದಿನ ರಾತ್ರಿ ಮಲಗುವ ಮುನ್ನ, ಅಥವಾ ಆ ದಿನದಲ್ಲಿ ನಿಮಗೆ ಯಾವ ಸಮಯ ಸಿಗುತ್ತೋ, ಅಂದರೆ ಫ್ರೀ ಟೈಮ್ ನಿಮ್ಗೆ ಯಾವಾಗ ಸಿಗುತ್ತೋ ಆ ಸಮಯದಲ್ಲಿ ಕೂತ್ಕೊಂಡು ಒಳ್ಳೆಯ ಕೆಲಸ ಮಾಡಬೇಕು. ಅದೇನು ಅಂದರೆ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡಬೇಕು. ಇದು ಖಂಡಿತ ನೀವು 200% ಮಾಡಲೇಬೇಕು. ಮಾಡಿದ್ರೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗೋದು. ಖಂಡಿತ ನೀವು ಪ್ರಯತ್ನ ಮಾಡಿ, ಅದರ ಬಗ್ಗೆ ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಲೈನು ನೀವು ನೋಟ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮಗಳಿಗೆ ತುಂಬ ಪವರ್ಫುಲ್ ಇದೆ. ಇದು ಒಮ್ಮೆ ನೀವು ಟ್ರೈ ಮಾಡಿದ್ರೆ ಖಂಡಿತ ನೀವು ಬಿಡಲ್ಲ. ಈ ವರ್ಷ ನಿಮಗೆ ಒಳ್ಳೆಯದಾಗಬೇಕು ಅಂದರೆ ಇದನ್ನು ಸ್ಟಾರ್ಟ್ ಮಾಡಿ. ಪ್ರತಿದಿನ ಕೇಳಿ. ನಿಮಗೆ ಓದೋಕ್ಕೆ ಅರ್ಥ ಆಗ್ತಾ ಇಲ್ಲ, ವರ್ಡ್ಸ್ ಎಲ್ಲ ಸಾಂಸ್ಕ್ರಿಟಲ್ಲಿದೆ ಅಂತ ಅಂದರೆ ಖಂಡಿತ ನೀವು ಆ MS ಸುಬ್ಬಲಕ್ಷ್ಮಮ್ಮ ಹಾಡಿರೋ ಅಂಥ ಹಾಡನ್ನು ಪ್ರತಿದಿನ ಕೇಳಿ. ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಒಮ್ಮೆ ಕೇಳಿ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಅದು ಸ್ಯಾನ್ಸ್ಕ್ರಿಟ್ ವರ್ಡ್ಸ್ ಅಲ್ವಾ, ಅರ್ಥ ಆಗಬೇಕು ಅಂದರೆ ಟೈಮ್ ತಗೊಳ್ಳುತ್ತೆ. ಆಮೇಲೆ ನೀವು ಕೂತ್ಕೊಂಡು ಒಂದು ಬುಕ್ ತಗೊಂಡು ಅಥವಾ PDF ರೂಪದಲ್ಲಿ ತಗೊಂಡು ಕೂತ್ಕೊಂಡು ನೀವು TVಯಲ್ಲಿ ಇಟ್ಕೊಂಡು, ಆಮೇಲೆ ನೀವು PDF ಮೂಲಕ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಂದೊಂದು ಲೈನೇ ನೋಟ್ ಮಾಡ್ಕೊತಾ ಹೋಗಿ, ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ನೀವು ಪಾರಾಯಣೆ ಸ್ಟಾರ್ಟ್ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಇದು ಈ ವರ್ಷದಲ್ಲಿ ನೀವು ಒಳ್ಳೆಯ ಕೆಲಸ ಮಾಡೋ ಅಂಥದ್ದು. ಈ ವರ್ಷ ಫುಲ್ಲು ನಿಮಗೆ ಪ್ರತಿದಿನ ವಿಷ್ಣು ಸಹಸ್ರನಾಮಗಳನ್ನು ನೀವು ಓದಬೇಕು ಅಥವಾ ಕೇಳಬೇಕು. ಇದೆಲ್ಲ ಪ್ರತಿದಿನ ನೀವು ಮಾಡಿ, ಒಳ್ಳೆಯ ಕೆಲಸಗಳು ಆಗುತ್ತೆ. ಏನು ಅನ್ಕೊತೀರೋ ಅದು ಖಂಡಿತ ಆಗತ್ತೆ. ಅಥವಾ ಹನುಮಾನ್ ಚಾಲಿಸ ಪಾರಾಯಣೆ ಮಾಡಿ. ಯಾರ್ಯಾರು ನಂಬಿಕೆಯಿಂದ ಪ್ರಯತ್ನ ಮಾಡ್ತಾರೋ ಅಂಥವರ ಜೀವನ ಬಹಳ ಒಳ್ಳೆಯದಾಗತ್ತೆ. ಅವರ ಜೀವನ ಎಲ್ಲಿಗೂ ಹೋಗುತ್ತೆ. ಸಾಯಿಯಪ್ಪ ಆಶೀರ್ವಾದ ಖಂಡಿತ ಅವ್ರ ಮೇಲೆ ಇರುತ್ತೆ. ಮತ್ತು ಎಲ್ಲರೂ ಕೂಡ ನಾಳೆ ನಾಡಿದ್ದು ಈ ಥರ ಪ್ರಯತ್ನ ಮಾಡ್ತಿರಲ್ವ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ಖಂಡಿತ ಈ ವಿಡಿಯೋನ ಎಲ್ಲರಿಗೂ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ, ನಿಮ್ಮ ಸುತ್ತಮುತ್ತವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.